ಹೇ ಗೈಸ್, ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದ್ರೆ ಹೌದು 45 ಸಿನಿಮಾ ಇದೀಗ ಬಿಡುಗಡೆ ಆಗಿರುವಂಥದ್ದು. ಅಂದರೆ ಇವತ್ತು ಡಿಸೆಂಬರ್ 25ಕ್ಕೆ ಆ ಒಂದು 45 ಸಿನಿಮಾ ರಿಲೀಸ್ ಆಗಿದೆ. ಈ ಒಂದು ಸಿನಿಮಾವನ್ನು ಡೈರೆಕ್ಷನ್ ಮಾಡಿರುವಂಥದ್ದು ನಮ್ಮ ಅರ್ಜುನ್ ಜನ್ಯ ಅವರು. ಹಾಗೆ ಈ ಒಂದು ಸಿನಿಮಾದಲ್ಲಿ ಘಟ್ಟಾನುಘಟಿ ಆ್ಯಕ್ಟರ್ಸ್ಗಳಂತಲೇ ಗುರುತಿಸಿಕೊಂಡಿರುವಂತಹ ನಮ್ಮ ಸ್ಯಾಂಡಲ್ವುಡ್ನ ಸೆಲೆಬ್ರಿಟಿಗಳಾಗಿರುವಂತಹ ಉಪೇಂದ್ರ ಅವರು, ಶಿವರಾಜ್ ಕುಮಾರ್ ಅವರು, ಹಾಗೆ ರಾಜ್ಬಿ ಶೆಟ್ಟಿ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಒಂದೊಂದು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಇದೀಗ ಈ ಒಂದು ವಿಡಿಯೋದಲ್ಲಿ ನಾನು 45 ಸಿನಿಮಾದ ಫಸ್ಟ್ ಡೇ ಕಲೆಕ್ಷನ್ ಎಷ್ಟಾಗಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೇನಾದರೂ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ಮಾತ್ರ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಎಸ್, ಇದೀಗ 45 ಸಿನಿಮಾದ ವಿಚಾರಕ್ಕೆ ಬಂದರೆ 45 ಸಿನಿಮಾ ಇದೀಗ ರಿಲೀಸಿಗೆ ಬರೀ ಅರ್ಧ ದಿನ ಮಾತ್ರ ಕಳೆದಿದೆ. ಅರ್ಧ ದಿನ ಅಂತ ಹೇಳಿದ್ರೆ ಈಗ ಈ ಒಂದು ಸಮಯದಲ್ಲಿ ಒನ್ ಡೇ ಕಂಪ್ಲೀಟ್ ಆಗಿರುತ್ತೆ. ಬಟ್ ನಾನು ತಿಳಿಸಿರುವಂತಹ ಮಾಹಿತಿ ಏನಪ್ಪಾ ಅಂದ್ರೆ ಬರೀ ಅರ್ಧ ದಿನದ ಕಲೆಕ್ಷನ್ ಆಗಿರುತ್ತೆ. ಅಂದ್ರೆ 45 ಸಿನಿಮಾದ ಅರ್ಧ ದಿನದ ಕಲೆಕ್ಷನ್ ಮಾತ್ರ ನಾನೀಗ ನಿಮಗೆ ತಲುಪಿಸ್ತಿರುವಂಥದ್ದು. ಸೊ ಆಗ್ಲೇ ಹೇಳಿದಾಗೆ ಘಟ್ಟಾನುಘಟಿ ಆಕ್ಟರ್ಸ್ಗಳು ಈ ಒಂದು ಸಿನಿಮಾದಲ್ಲಿ ಇರುವಂಥದ್ದು. ಸೊ ಬರೀ ಉಪೇಂದ್ರ ಅವರು, ರಾಜ್ಬಿ ಶೆಟ್ಟಿ ಅವರು ಮತ್ತೆ ನಮ್ಮ ಶಿವರಾಜ್ ಕುಮಾರ್ ಅವರನ್ನ ಬಿಟ್ಟು ಇನ್ನ ಘಟಾನುಘಟಿ ಆಕ್ಟರ್ಸ್ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಇರುವಂಥದ್ದು. ಒಂದು ಬೇರೆ ಪ್ರಪಂಚವನ್ನೇ ನಮ್ಮ ಅರ್ಜುನ್ ಜನ್ಯ ಅವರು ತೋರಿಸಿರುವಂಥದ್ದು. ಜನಗಳ ಮೆಚ್ಚುಗೆನೂ ಕೂಡ ತುಂಬಾ ಚೆನ್ನಾಗಿ ಸಿಗ್ತಿರುವಂಥದ್ದು. ತುಂಬಾ ಜನ ಹೇಳ್ತಿದ್ದಾರೆ ಮೂವಿ ಸೂಪರ್ ಆಗಿದೆ ಹಾಗೆ ಹೇಗೆ ಅಂತ. ಸೊ ನಾನು ಇನ್ನೂ ಮೂವಿ ನೋಡಿಲ್ಲ. ಮೂವಿ ನೋಡಿದ್ಮೇಲೆ ಈ ಒಂದು ಮಾತುಗಳನ್ನ ಆಡೋಣ ಅಂತ ಹೇಳ್ತಾ ಇದೀಗ ಈ ಒಂದು ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಹೌದು ಡೇ 1 ಕಲೆಕ್ಷನ್ ಅಂದರೆ ಡೇ 1 ಅಲ್ಲಿ ಅರ್ಧ ದಿನದ ಕಲೆಕ್ಷನ್ ನಮ್ಮ 45 ಸಿನಿಮಾ ಕಲೆಕ್ಷನ್ ಇಷ್ಟು ಮಾಡಿದೆ ಅಂತ ಹೇಳಿದ್ರೆ ಸೊ ಅರ್ಧ ದಿನದಲ್ಲಿ 45 ಸಿನಿಮಾ 2,84,00,000 ಇದೀಗ ಬರೀ ಅರ್ಧ ದಿನದಲ್ಲೇ ಮಾತ್ರ ಕಲೆಕ್ಷನ್ ಮಾಡಿರುವಂಥದ್ದು. ಎಕ್ಸಾಕ್ಟ್ ಮಾಹಿತಿ ನಾಳೆ ನಿಮಗೆ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಸಿನಿಮಾದ ಜೊತೆಗೆ ಪೈಪೋಟಿಯಾಗಿ ನಿಂತಿರುವಂಥದ್ದು ನಮ್ಮ ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾನು ಕೂಡ ಆಗಿರುತ್ತೆ. ಆ ಒಂದು ಸಿನಿಮಾನು ಕೂಡ ಈ ಮೂವಿಯ ಜೊತೆಗೇನೆ ರಿಲೀಸ್ ಆಗಿರುವಂಥದ್ದು. ಈ ಎರಡು ಮೂವಿಗಳು ಕೂಡ ಒಟ್ಟಿಗೆ ರಿಲೀಸ್ ಆಗಿದೆ. ಸೊ ಸ್ವಲ್ಪ ನೋಡುವಂಥ ಆಡಿಯನ್ಸ್ಗಳು ಅಂದರೆ ಥಿಯೇಟ್ರಿಗೆ ಬರುವಂಥ ಆಡಿಯನ್ಸ್ಗಳಿಗೆ ತುಂಬ ಕನ್ಫ್ಯೂಷನ್ ಇರುತ್ತೆ, ಯಾವ ಒಂದು ಸಿನಿಮಾಗೆ ಹೋಗಬೇಕು, ಯಾವ ಒಂದು ಸಿನಿಮಾಗೆ ಹೋಗಬಾರ್ದು ಅಂತ. ಸೊ ಕನ್ಫ್ಯೂಷನಲ್ಲೇ ಫಸ್ಟ್ ಡೇ ನೋಡಿರ್ಬೋದೇನೋ. ಸೊ ನೋಡೋಣ, ಜನರ ರಿಯಾಕ್ಷನ್ನ ಮೇಲೆ ಈ ಒಂದು ಸಿನಿಮಾಗಳು ಓಡುತ್ತೆ. ಜನರ ಈ ಒಂದು ಏನು ರಿವ್ಯೂನ ಆಚೆ ಆಗ್ತಾರಲ್ಲ ಅದ್ರ ಮುಖಾಂತರನೇ ಈ ಒಂದು ಸಿನಿಮಾ ಓಡುತ್ತೆ. ಸೊ ಫಸ್ಟ್ ಡೇ ಆ್ಯಕ್ಚುಲಾಗಿ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ನಾಳೆ ತಲುಪಿಸ್ತೀನಿ. ಹಾಗೆ ಇದೀಗ ಮಾರ್ಕ್ ಸಿನಿಮಾದ ಕಲೆಕ್ಷನ್ ವಿಚಾರ ಬಗ್ಗೆನೂ ಕೂಡ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಕೂಡ ಮಾಡಿರುವಂಥದ್ದು. ಮಿಸ್ ಮಾಡಿದ್ರೆ ಅದನ್ನು ಹೋಗಿ ಚೆಕ್ಔಟ್ ಮಾಡಿ, ಮಾರ್ಕ್ ಸಿನಿಮಾ ಫಸ್ಟ್ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ. ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.